ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತಿನ ಈ ವಿಡಿಯೋದ ಮಾಹಿತಿ ಬಂದು ನಿಮಗೆ ಚುನಾವಣಾ ಆಯೋಗ ಕೊಟ್ಟಿರ್ತಕ್ಕಂಥ ಇನ್ಯುಮರೇಷನ್ ಫಾರಮ್ನ ಫಿಲ್ಅಪ್ ಮಾಡಿ ಕೊಟ್ಟ ನಂತರವೂ ಕೂಡ ನಿಮ್ಮ ವೋಟರ್ ಐ ಡಿ ಸೇಫ್ ಅಲ್ಲ. ನೀವಿಲ್ಲಿ ತುಂಬಿರ್ತಕ್ಕಂಥ ಮಾಹಿತಿ ಎಲ್ಲ ಕರೆಕ್ಟ್ ಅಂತ ನೀವು ಭಾವಿಸ್ಕೊಂಡಿರ್ಬೋದು. ತುಂಬ ಜನರದು ಇಲ್ಲಿ ತಪ್ಪು ಕೂಡ ಆಗಿರುತ್ತೆ. ಯಾವ ರೀತಿ ತಪ್ಪಾಗಿರುತ್ತೆ ಅಂದರೆ 2002ರ ಮತಪಟ್ಟಿಯಲ್ಲಿ ಅವರ ಹೆಸರೇ ಬೇರೆ ಥರ ಇರುತ್ತೆ. ಅವರ ತಂದೆ ಹೆಸರು ಇವಾಗ ನೀವು ಫಿಲ್ ಮಾಡ್ತಿರಲ್ಲ ಆ ಹೆಸರೇ ಬೇರೆ ಥರ ಇರುತ್ತೆ. ಇವ್ರಿಗೆಲ್ಲ ಕೂಡ ನೋಟಿಸ್ ಕೂಡ ಬರುತ್ತೆ. ಹಾಗೆಯೇ ತುಂಬ ಜನರಿಗೆ ಏಜ್ ಡಿಫ್ರೆನ್ಸ್ ಆಗಿರುತ್ತೆ. ಈಗ ತಂದೆ ತಾಯಿ ನಂತರ ಮಕ್ಕಳಿಗೆ 10 ವರ್ಷ ಡಿಫ್ರೆನ್ಸು 12 ವರ್ಷ ಡಿಫ್ರೆನ್ಸು ಈ ರೀತಿ ಇರುತ್ತೆ. ಅವ್ರಿಗೂ ಕೂಡ ನೋಟಿಸ್ನ ಇಶ್ಯೂ ಮಾಡ್ತಾರೆ. ಹಾಗೆಯೇ ಮದುವೆ ಆಗಿರ್ತಕ್ಕಂಥ ಹೆಣ್ಮಕ್ಳು ತಮ್ಮ ಗಂಡನ ಮನೇಲಿ ಇರ್ತಕ್ಕಂಥ ಆ ಮತದಾನದ ಹಕ್ಕನ್ನು ಉಳಿಸ್ಕೋಬೇಕು ಅಂದರೆ ತಂದೆ ಮನೆಯ ಮತದಾರರ ಜೊತೆ ಅಂದರೆ ತಂದೆ ತಾಯಿ ಅಜ್ಜ ಅಜ್ಜಿ ಜೊತೆ ಮ್ಯಾಪಿಂಗ್ ಮಾಡ್ಕೋಬೇಕಾಗ್ತದೆ. ಜೊತೆಗೆ ಸಂಬಂಧಪಟ್ಟ BLO ಇರ್ತಾರಲ್ಲ ಅವರು ಆ ಪರ್ಟಿಕ್ಯುಲರ್ ಆಗಿ ಆ ವಿಲೇಜಲ್ಲಿ ಇರ್ತಕ್ಕಂಥ ಮತದಾರರ ಲೀಸ್ಟು ಅಥವಾ ಮತದಾರರ ಸಂಬಂಧಗಳು ಗೊತ್ತಿರ್ತದೆ. ಮದುವೆಗೆ ಬಂದಿರ್ತಕ್ಕಂಥ ಹೆಣ್ಮಕ್ಳುಗಳು ತಂದೆ ಮನೆಯದನ್ನ ಇಲ್ಲಿ ಭಾಗ ಸಂಖ್ಯೆ ಕ್ರಮ ಸಂಖ್ಯೆ ಹಾಕಿ ಅವರು ಮ್ಯಾಪಿಂಗ್ ಮಾಡ್ಕೋಬೇಕು. ತುಂಬ ಜನರಿಗೆ ಆ ಒಂದು ಸೀರಿಯಲ್ ನಂಬರು ಸಿಗದೇ ಇರ್ಬೋದು. ಹಾಗೆಯೇ ಚುನಾವಣಾ ಆಯೋಗದ ಎಡವಟ್ಟು ಕೂಡ ಇದೆ. ತುಂಬ ಜನರಿಗೆ ಏನಾಗಿದೆ ಅಂದರೆ ಕ್ರಮ ಸಂಖ್ಯೆ ಹೊಡೆದ್ರೆ ಯಾವುದೋ ವಿಲೇಜು ವೋಟರ್ ಲಿಸ್ಟ್ ಓಪನ್ ಆಗ್ತಾಯಿದೆ. ಹಾಗೆಯೇ ಮತದಾರರ ಹೆಸರು ಕೂಡ ಟ್ಯಾಲಿ ಆಗ್ತಾಯಿಲ್ಲ. ಜೊತೆಗೆ ವೆಬ್ಸೈಟು ತುಂಬ ಬ್ಯುಸಿ ಬರ್ತಾಯಿದೆ. ನೀವು ಈ ವೋಟರ್ ಲಿಸ್ಟ್ನ ಕೆಲವು ಟೈಮಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕಾಗಲ್ಲ. ಇವೆಲ್ಲದರ ನಡುವೆನೂ ಕೂಡ ಚುನಾವಣಾ ಆಯೋಗ ಈ ಒಂದು ಫಾರಮ್ನ ಫಿಲ್ಅಪ್ ಮಾಡೋಕ್ಕಿಂತ ಮೊದಲು ಕೆಳಗಡೆ ಒಂದು ಮಹತ್ವವಾದ ರಿಸ್ಟ್ರಿಕ್ಷನ್ ಕೊಟ್ಟಿದ್ದಾರೆ. ಫಾರಮ್ ಭರ್ತಿ ಮಾಡಿದ ಮೇಲೆ ಅದು ಏನೇ ಭರ್ತಿ ಮಾಡಿದರೂ ಕೂಡ ಅದಕ್ಕೆ ಸಂಪೂರ್ಣ ಜವಾಬ್ದಾರರು ನೀವೇ ಅಂತ ನಾನೀಗ ಓದ್ಕೊಂಡು ಹೋಗ್ತೀನಿ ನೋಡಿ. ಈ ಅರ್ಜಿಗೆ ಸಂಬಂಧಿಸಿದಂತೆ ಮೇಲ್ಕಂಡ ಹೇಳಿಕೆ ಅಥವಾ ಘೋಷಣೆಯಲ್ಲಿ ತಪ್ಪು ಮಾಹಿತಿಯನ್ನು ನೀಡುವುದು ಅಥವಾ ಅದು ತಪ್ಪು ಎಂದು ತಿಳಿದರೂ ನಂಬಿದರೂ ಅಥವಾ ಸತ್ಯವೆಂದು ನಂಬದಿದ್ದರು ಅಂತ ಹೇಳಿಕೆಯನ್ನು ನೀಡುವುದು ಪ್ರಜಾಪ್ರತಿನಿಧಿ ಕಾಯ್ದೆ 1950ರ 43ನೇ ಕಾಯ್ದೆ ಕಾಲಂ 31ರ ಅಡಿಯಲ್ಲಿ 1 ವರ್ಷದವರೆಗೂ ಶಿಕ್ಷೆ ಅಥವಾ ದಂಡ ಎರಡನ್ನೂ ವಿಧಿಸಬಹುದೆಂದು ಅಪರಾಧವೆಂದು ನನಗೆ ತಿಳಿದಿದೆ ಅಂತ ಹೇಳಿ ನೀವು ಅಲ್ಲಿ ಸೈನ್ ಮಾಡಬೇಕಾಗ್ತದೆ. ಅಂದರೆ ಈ ಒಂದು ಫಾರಮ್ನ ಸೈನ್ ಮಾಡಿದ ಮೇಲೆ ಸಂಪೂರ್ಣ ಫಿಲಪ್ ಮಾಡಿರ್ತಕ್ಕಂಥ ಜವಾಬ್ದಾರಿ ಸಂಬಂಧಪಟ್ಟ ಈ ಒಂದು ಪರ್ಟಿಕ್ಯುಲರ್ ಮತದಾರನಿಗೆ ಸೇರಿರುತ್ತೆ. ನೀವು ತುಂಬ ಜನರು ಫಿಲ್ ಮಾಡ್ಬೇಕಾದ್ರೆ ಬಹುತೇಕ ತಪ್ಪುಗಳಾಗಿರ್ತವೆ. ಅಂಥ ತಪ್ಪುಗಳನ್ನ ನೀವು ಒಂದು ವೇಳೆ ನಿಮ್ಮ ಕರಡು ಮತದಾನದಲ್ಲಿ ಪಟ್ಟಿಯಲ್ಲಿ ನಿಮ್ಮ ಹೆಸರು ಬಂದ ನಂತರ ನೀವು ಈ ದಾಖಲಾತಿಗಳನ್ನ ಕೊಡಬೇಕು. ಇದರಲ್ಲಿ ಆಧಾರ್ ಕಾರ್ಡು, ಪಾನ್ ಕಾರ್ಡು, ನಿಮ್ಮದು ರೇಷನ್ ಕಾರ್ಡ್ ಇದ್ದರೆ ಅದು ನಡೆಯಲ್ಲ. ಇದನ್ನು ಈ ದಾಖಲಾತಿಗಳನ್ನ ಕೊಟ್ಟು ನೀವು ವೋಟರ್ ಐ ಡಿನ ಉಳಿಸ್ಕೊಳ್ಳೋಕ್ಕಾಗಲ್ಲ. ಇಲ್ಲಿ ಸಕ್ಷಮ ಪ್ರಾಧಿಕಾರದಿಂದ ಕೊಡ್ತಕ್ಕಂಥ ಕೆಲವು ದಾಖಲಾತಿಗಳನ್ನ ಕೊಟ್ಟಿದ್ದಾರೆ. ನಾನು ತೋರಿಸುವ ಈ ಲಿಸ್ಟ್ನಲ್ಲಿ ಇರ್ತಕ್ಕಂಥ ಯಾವುದಾದ್ರೂ ಒಂದು ದಾಖಲಾತಿಗಳನ್ನ ನೀವು ಜೋಡಿಸ್ಕೋಬೇಕಾಗ್ತದೆ. ಮೊದಲನೇದಾಗಿ ನೀವು ಗೌರ್ಮೆಂಟ್ ಎಂಪ್ಲಾಯೀಸ್ ಆಗಿದ್ದರೆ ಅವ್ರಿಗೆ ID ಕಾರ್ಡ್ ಕೊಟ್ಟಿರ್ತಾರೆ, ಅಂದರೆ ಗುರುತಿನ ಚೀಟಿ ಕೊಟ್ಟಿರ್ತಾರೆ. ನೀವು ಪೆನ್ಷನ್ ಹೋಲ್ಡರ್ಸ್ ಆಗಿತ್ತು ಅಂದರೆ ನಿಮಗೆ ಅಲ್ಲಿ PPO ನಂಬರ್ ಅಂತ ಕೊಟ್ಟಿರ್ತಾರೆ. ಅಂಥವರು ಆ ನಂಬರ್ನ ಕೊಡ್ಬೋದು. ಹಾಗೆಯೇ 1987ಕ್ಕಿಂತ ಹಿಂದೆ ನೀವು LIC ಬಾಂಡು ಅಥವಾ ಅಂಚೆ ಕಚೇರಿಯಲ್ಲಿ ಅಕೌಂಟನ್ನು ಹೊಂದಿದರೆ ಅಂಥವರು ಈ ಒಂದು ದಾಖಲಾತಿನ ಕೊಟ್ಟು ತಮ್ಮ ಮತವನ್ನು ಉಳಿಸ್ಕೋಬೋದು. ಹಾಗೆಯೇ ಪಾಸ್ಪೋರ್ಟ್ ಇದ್ದರೂ ಕೂಡ ಅದು ಕೂಡ ನಡೆಯುತ್ತೆ. ತದನಂತರ ನೆಕ್ಸ್ಟು ಬಂದು ನಿಮ್ಮ ಬರ್ತ್ ಸರ್ಟಿಫಿಕೇಟ್ ಇದ್ದರೂ ಕೂಡ ನಡೆಯುತ್ತೆ. ಹಾಗೆಯೇ ಸಂಬಂಧಪಟ್ಟ ಮೆಟ್ರಿಕ್ಯುಲೇಷನ್ ಅಥವಾ SSLC ಅಂಕಪಟ್ಟಿ ಅದಕ್ಕಿಂತ ಮೇಲ್ಪಟ್ಟು ಅಂಕಪಟ್ಟಿ ವಿದ್ಯಾರ್ಹತೆ ಇರ್ತಕ್ಕಂಥ ಯಾವುದಾದ್ರು ದಾಖಲಾತಿಗಳನ್ನ ಕೊಟ್ಟು ಉಳಿಸ್ಕೋಬೋದು. ಹಾಗೆಯೇ TC ಇದ್ದರೂ ಕೂಡ ನಡೆಯುತ್ತೆ. ಹಾಗೆಯೇ ನೆಕ್ಸ್ಟ್ ಬಂದು ನೀವು ಇಲ್ಲಿ ಕಂದಾಯ ಇಲಾಖೆಯಿಂದ ಕೊಡ್ತಕ್ಕಂಥ ನಿವಾಸಿ ಪ್ರಮಾಣ ಪತ್ರ ಇದು ಕೂಡ ಇದ್ರೆ ನಡೆಯುತ್ತೆ. ನಂತರ ನಿಮ್ಮ ಮನೆಯ ಹಕ್ಕುಪತ್ರಗಳು ಸರ್ಕಾರದಿಂದ ಗ್ರ್ಯಾಂಟ್ ಆಗಿದ್ದು ಅಂಥವ್ರಿಗೆ ಹಕ್ಕುಪತ್ರ ಕೊಟ್ಟಿರುತ್ತೆ, ಅದಿದ್ದರೂ ಕೂಡ ನಿಮ್ಮದು ವೋಟರ್ ಐ ಡಿ ಸೇಫ್ ಮಾಡ್ಕೋಬೋದು. ಇದ್ರ ಜೊತೆಗೆ ಮತ್ತೊಂದಿದೆ, ನಿಮ್ಮದು SC ST ಅದರ್ಸ್ ಕ್ಯಾಸ್ಟರ್ ಇದ್ದರೂ ಕೂಡ ನಿಮ್ಮ ಕ್ಯಾಸ್ಟ್ ಇನ್ಕಮ್ ಇದ್ದರೆ ಅದನ್ನು ಕೂಡ ನಡೆಯುತ್ತೆ. ಇದರ ಜೊತೆಗೆ ಸರ್ಕಾರದಿಂದ ಏನಾದರೂ ಭೂ ಮಂಜೂರಾತಿ ಪತ್ರ ನಿಮ್ಮದು ಏನಾದರೂ ಗ್ರ್ಯಾಂಟ್ ಅಲರ್ಟ್ ಆಗಿದ್ದರೆ, ಭೂಮಿ ಮಂಜೂರಾತಿ ಆಗಿದ್ದರೆ ಆ ಒಂದು ಪ್ರಮಾಣ ಪತ್ರ ಹಳೆ ಪ್ರಮಾಣ ಪತ್ರ ಇದ್ದರೆ ನಡೆಯುತ್ತೆ. ಈ ರೀತಿ ಇಷ್ಟು ರೆಕಾರ್ಡ್ಗಳನ್ನ ಇದರಲ್ಲಿ ಯಾವುದಾದ್ರೂ ಒಂದು ರೆಕಾರ್ಡ್ನ ನೀವು ಜೋಡಿಸ್ಕೋಬೇಕಾಗ್ತದೆ. ಇದನ್ನು ಸಂಬಂಧಪಟ್ಟ ಆಗಸ್ಟ್ 5ರ ನಂತರ ಮತ್ತೆ ನಿಮಗೆ ನೋಟಿಸ್ ಬಂದ ನಂತರ ಈ ದಾಖಲಾತಿಯಲ್ಲಿ ಒಂದು ದಾಖಲಾತಿನ ನೀವು ಕೊಡಬೇಕಾಗ್ತದೆ. ಕೊಟ್ಟ ನಂತರ ಅಕ್ಟೋಬರ್ 25ರೊಳಗೆ ಮತ್ತೆ ಫೈನಲ್ ಪಟ್ಟಿನ ಬಿಡುಗಡೆ ಮಾಡ್ತಾರೆ. ಆ ಫೈನಲ್ ಪಟ್ಟಿಯಲ್ಲಿ ಬರೋ ರೀತಿ ನೀವು ವೋಟರ್ ಐ ಡಿನ ರೆಡಿ ಮಾಡ್ಕೋಬಹುದು. ಇದು ವೆರಿ ಇಂಪಾರ್ಟೆಂಟಾಗಿ ಪ್ರತಿಯೊಬ್ಬ ಮತದಾರನೂ ಕೂಡ ಈ ಒಂದು ಮಾಹಿತಿ ನಿಮಗೆ ಗೊತ್ತಿರಲೇಬೇಕು. ಸಪೋಸ್ ತುಂಬ ಜನರದ್ದು ಟ್ಯಾಲಿ ಆಗ್ಬೋದು, ಬಟ್ ಮ್ಯಾಕ್ಸಿಮಮ್ ಜನದ್ದು ಟ್ಯಾಲಿ ಆಗದೇನೂ ಇರ್ಬೋದು. ಯಾಕಂದರೆ 2002ರ ಮತಪಟ್ಟಿಯಲ್ಲಿ ತಂದೆ ಹೆಸರೇ ಬೇರೆ ಇರುತ್ತೆ, ಹಾಗೆಯೇ ಇವಾಗಿನ ತಂದೆ ಹೆಸರೇ ಬೇರೆ ಇರುತ್ತೆ. ನಿಮ್ಮ ವೋಟರ್ ಐ ಡಿ ಕಾರ್ಡಲ್ಲಿ ಇವಾಗಿನ ಹೆಸರೇ ಬೇರೆ ಇರುತ್ತೆ, 2000ನೇ ಇಸ್ವಿಲಿ ಬೇರೆ ಥರ ಇರುತ್ತೆ. ಅಂಥವರೆಲ್ಲ ಆ ಒಂದು ಕ್ಯಾಟಗರಿಗೆ ಬರ್ತೀರಾ, ಅಂದರೆ ದಾಖಲಾತಿನ ಕೊಟ್ಟು ಪ್ರೂವ್ ಮಾಡ್ಕೊಳ್ಳೋ ಅನ್ನೋ ಕ್ಯಾಟಗರಿಗೆ ಬರ್ತೀರಾ. ಅಂಥವರು ಈ ದಾಖಲಾತಿಗಳನ್ನ ಜೋಡಿಸ್ಕೊಳ್ಳಿ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಇನ್ಯುಮರೇಷನ್ ಫಾರಮ್ ತುಂಬೋದ್ರ ಬಗ್ಗೆ ಈಗ ಆಲ್ರೆಡಿ ತುಂಬ ವೀಡಿಯೋಗಳು ಮಾಡಿದ್ದೀನಿ. ಆ ವಿಡಿಯೋಗಳ ಲಿಂಕ್ಗಳು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ವಿಡಿಯೋ ನೋಡ್ಕೊಂಡು ನೀವು ನಿಮ್ಮ ಯಶಸ್ವಿಯಾಗಿ ನಿಮ್ಮ ಅರ್ಜಿನ ಭರ್ತಿ ಮಾಡ್ಬೋದು. ಇಷ್ಟು ಹೇಳಿ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.